ಆತ್ಮೀಯ ಎಲ್ಲ ಪತ್ರಕರ್ತ ಮಿತ್ರರೇ, ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕಳೆದ ವಾರ ಯಾವುದೋ ಒಂದು ಸಭೆಯಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರು, ಮೈಸೂರು ಉಸ್ತುವಾರಿ ಸಚಿವರಾದಂತಹ ಮಹದೇವಪ್ಪನವರು ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಹಾಕಿದವರು ಟಿಪ್ಪು ಸುಲ್ತಾನ್ ಅನ್ನುವಂತಹ ವಿಚಾರವನ್ನ ಅವರು ಹೇಳಿದರು. ಮಹದೇವಪ್ಪನವರು ಕನ್ನಂಬಾಡಿ ಕಟ್ಟೆನೇ ಟಿಪ್ಪು ಸುಲ್ತಾನ್ ಕಟ್ಟಿದ್ರು ಅನ್ನುವಂಥ ಮಾತು ಯಾವತ್ತೂ ಹೇಳಲಿಲ್ಲ. ಅವ್ರು ಹೇಳಿದಂಥದ್ದು ಕನ್ನಂಬಾಡಿ ಕಟ್ಟೆಗೆ ಆಸ್ತಿ ಭಾರ ಹಾಕಿದ್ದು ಅಥವಾ ಅದರ ಫೌಂಡೇಶನ್ ಪ್ಲಾನ್ ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿ. ಈ ಹೇಳಿಕೆಯ ನಂತರ ಇವತ್ತು ಬಿಜೆಪಿ ನಾಯಕರುಗಳು ತರಾವಾರಿ ಹೇಳಿಕೆಯನ್ನ ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಸಿದ್ದರಾಮಯ್ಯನವರು KRS ಡ್ಯಾಮ್ಗೆ ಟಿಪ್ಪು ಸುಲ್ತಾನ್ ಡ್ಯಾಮ್ ಅಂತ, ಟಿಪ್ಪು ಸುಲ್ತಾನ್ ಸಾಗರ ಅಂತ ಹೆಸರಿಡಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಆರೋಪವನ್ನ ಅವ್ರು ಮಾಡ್ತಾರೆ. ಇನ್ನು ಪ್ರತಾಪ್ ಸಿಂಹ ಇತಿಹಾಸವನ್ನ ತಿರುಸ್ತಾ ಇದ್ದಾರೆ. ಯಾವ ಮುಲ್ಲಾ DPR ಮಾಡಿದ್ದ ಅನ್ನುವಂತಹ ಮಾತುಗಳನ್ನು ಎತ್ತಿದ್ದಾರೆ. ಇತಿಹಾಸದ ಬಗ್ಗೆ ಜ್ಞಾನ ಇಲ್ಲದವರು ಮಾತ್ರ ಈ ರೀತಿ ಮಾತನಾಡಲಿಕ್ಕೆ ಸಾಧ್ಯ. ಈ ಬಿಜೆಪಿಯವರ ಬೌದ್ಧಿಕ ದಿವಾಳಿತನ ಎಷ್ಟಿದೆ ಅಂತಂದ್ರೆ, ಓದಲ್ಲ, ಮಾಡಲ್ಲ, ಸುಮ್ಮನೆ ಹೇಳಿಕೆಗಳನ್ನ ಕೊಡುವಂತ. ಕರ್ನಾಟಕ ರಾಜ್ಯದಲ್ಲಿ ಈ ಪ್ರಾಂತ್ಯವನ್ನ ಆಳಿದಂತಹ ದೊರೆಗಳಲ್ಲಿ ಹೈದರ್ ಮತ್ತು ಟಿಪ್ಪು ಈ ನಾಡಿಗೆ ಕೊಟ್ಟ ಕೊಡುಗೆಯನ್ನ ಯಾರು ಕೂಡ ಮರೀಲಿಕ್ಕೆ ಆಗಲ್ಲ ಅನ್ನೋಂಥದ್ದು. 1782ರಲ್ಲಿ ಕಾವೇರಿ ನದಿಗೆ ಒಂದು ಅಡ್ಡಲಾಗಿ ಒಂದು ಅಣೆಕಟ್ಟೆಯನ್ನ ಕಟ್ಟಬೇಕು, ಅದರಿಂದ ರೈತರಿಗೆ ನೀರಾವರಿ ಒದಗಿಸಬೇಕು ಅನ್ನುವಂತ ಒಂದು ದೂರದೃಷ್ಟಿಯ ಒಂದು ಪ್ಲಾನ್ ಅನ್ನ ಟಿಪ್ಪು ಸುಲ್ತಾನ್ ಅವರು ಮಾಡ್ತಾರೆ. ಒಂದು ದೊಡ್ಡ ಕನಸದು. KRS ಅದು ಏನಿದೆ ಅದೇ ಭಾಗದಲ್ಲಿ, ಅದೇದಲ್ಲಿ ಸುಮಾರು 70 ಅಡಿ ಎತ್ತರದ ಒಂದು ಅಣೆಕಟ್ಟನ್ನ ಕಟ್ಟಬೇಕು ಅಂತ ಹೇಳಿ ಒಂದು ಯೋಜನೆಯನ್ನ ಹಾಕೊಂಡು, ಆ ಯೋಜನೆಗೆ ಬೇಕಾದಂತ ಹಣವನ್ನು ಕೂಡ ಕ್ರೋಢೀಕರಿಸ್ತಾರೆ. ಆದ್ರೆ ದುರದೃಷ್ಟವಶಾತ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಆದಂತ ಸಂದರ್ಭದಲ್ಲಿ ಅದರಲ್ಲಾದಂತ ಅನಾಹುತಗಳಲ್ಲಿ ಸರಿಸುಮಾರು 3 ಕೋಟಿ ರೂಪಾಯಿಗಳನ್ನ ಬ್ರಿಟಿಷರಿಗೆ ಕೊಡಬೇಕಾಗ್ತದೆ. ಆ ಯುದ್ಧದಲ್ಲಿ ಸೋತ ನಂತರ 3 ಕೋಟಿ ಕೊಡಬೇಕು ಅಂತೇಳಿ. ಆ 3 ಕೋಟಿ ಹಣ ಇಲ್ಲದ ಕಾರಣ ತನ್ನ ಮಕ್ಕಳನ್ನ ಒತ್ತೆ ಇಡ್ತಾರೆ. ಅಲ್ಲಿ ಹಲವಾರು ಅವರಿಗೆ ಅಡ್ವೈಸ್ ಮಾಡ್ತಾರೆ, ಬ್ರಿಟಿಷರೊಂದಿಗೆ ಒಂದು ಒಪ್ಪಂದ ಮಾಡ್ಕೊಳ್ಳಿ, ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ. ಆಗ ಟಿಪ್ಪು ನಾನು ಯಾವುದೇ ಕಾಂಪ್ರಮೈಸ್ ಮಾಡೋದಿಲ್ಲ ಅಂತೇಳಿ ತನ್ನ ಮಕ್ಕಳನ್ನೇ ಒತ್ತೆ ಇಡುವ ದೊಡ್ಡ ತ್ಯಾಗವನ್ನ ಈ ದೇಶಕ್ಕಾಗಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನೋ ಒಂದು ಶಿಲಾನ್ಯಾಸ ಮಾಡಲಾಗಿತ್ತು ಅಥವಾ ಒಂದು ಶಾಸನ ಇತ್ತು. ಯಾವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಅಂದ್ರೆ ಆ ಯೋಜನೆ ಆ ಯುದ್ಧದಿಂದ, ಮೂರನೇ ಆಂಗ್ಲ ಯುದ್ಧದಿಂದ ಸ್ಟಾಪ್ ಆಗ್ತದೆ. ಆನಂತರ 4ನೇ ಆಂಗ್ಲೋ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ಮರಣ ಹೊಂದುತ್ತಾರೆ, ಹುತಾತ್ಮರಾಗ್ತಾರೆ. ಆ ನಂತರ ಆ ಯೋಜನೆ ಆಗೋದಿಲ್ಲ. ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಯೋಜನೆಯನ್ನ ಕೈಗೆತ್ತಿಕೊಂಡಾಗ ಅಲ್ಲಿ ಏನು ಅಗೆತವನ್ನ ಸ್ಟಾರ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಾಗಿರ್ತದೆ ಟಿಪ್ಪು ಸುಲ್ತಾನ್ ರವರು ಈ ಅಸ್ಥಿಭಾರ ಹಾಕಿರೋದಂತ ಶಾಸನ ಅಲ್ಲಿ ಸಿಗುವಂಥದ್ದು.
ಎಷ್ಟು ದೊಡ್ಡ ಮನಸ್ಸು ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರು ಆ ಶಾಸನವನ್ನ ಇವತ್ತು ಆ KRS ಕಟ್ಟಬೇಕಾದ್ರೆ ಆ KRS ಮುಂಭಾಗದಲ್ಲಿ ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇವತ್ತಿಗೂ ಕೂಡ ನಾವು ಅದನ್ನು ನೋಡ್ಬೋದು. ಅಂದ್ರೆ ಆ ಟಿಪ್ಪು ಸುಲ್ತಾನರ ಆ ದೂರದೃಷ್ಟಿ ಯೋಜನೆಯ ಗೌರವ ಕೊಟ್ಟು ಆ ಶಾಸನವನ್ನು ಹಿಂದೊಬ್ಬ ರಾಜ ಇದನ್ನ ಒಂದು ಯೋಜನೆಯನ್ನ ಹಾಕಿಕೊಂಡು ಅನ್ನುವಂತ ಉದಾತ್ತ ಮನಸ್ಸಿನೊಂದಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯವರು ಅಲ್ಲಿ ಆ ಶಾಸನವನ್ನ ಇಡ್ತಾರೆ. ಅಂದ್ರೆ ಈ ಒಂದು ಏನು ಪ್ಲಾನ್ ಇದೆ ಅದ್ರ ಬಗ್ಗೆ ಅದು ಇವತ್ತಿಗೂ ಕೂಡ ಇದೆ. ಅದು ಇತಿಹಾಸ. ಈ ಇತಿಹಾಸವನ್ನ ಅರಿಯದ ಹಾಗಿದ್ರೆ ಪ್ರತಾಪ್ ಸಿಂಹನಂತ ಬುದ್ಧಿ ಇದ್ದಿದ್ರೆ ಅಥವಾ ಅಶೋಕ್ ಅಂತ ಬುದ್ಧಿ ಇದ್ದಿದ್ರೆ ಆ ಕಲ್ಲನ್ನು ಅಲ್ಲಿ ಇಡ್ತಾನೆ ಇರಲಿಲ್ಲ. ಯಾರೋ ಒಬ್ಬ ಮುಸಲ್ಮಾನ ದೊರೆ ಮಾಡ್ಬಿಟ್ಟಿದ್ದಾನೆ, ಅದು ಬೇಡವೇ ಬೇಡ, ಇತಿಹಾಸದಲ್ಲಿ ಅರಿಯದೆ ಜನಕ್ಕೆ ಗೊತ್ತಾಗದೆ ಬೇಡ ಅಂತೇಳಿ ಇವರಂತ ಕುಹಕ ಬುದ್ಧಿಗಳಿದ್ದಿದ್ರೆ ಹಾಗೆ ಮಾಡ್ತಾ ಇದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅನ್ನೋಂಥವ್ರು ಮೇರು ವ್ಯಕ್ತಿತ್ವ. ಆ ಮೇರು ವ್ಯಕ್ತಿತ್ವದ ಒಡೆಯ ಅಲ್ಲಿ ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ, ಆ ಶಾಸನವನ್ನ ಇಡ್ತಾರೆ ಅನ್ನುವಂಥದ್ದು ಅದು ಹೆಮ್ಮೆ ಅನಿಸ್ತದೆ ನಮಗೆ. ಎಂತಹ ಉದಾತ್ತ ಜನರಿದ್ರು, ಎಂತಹ ಉದಾತ್ತ ಮನಸ್ಸಿತ್ತು ಅಂತೇಳಿ. ಆದ್ರೆ ಇವತ್ತು ಈ ಬಿಜೆಪಿ ಮತ್ತು ಈ ಪ್ರತಾಪ್ ಸಿಂಹ ಅಶೋಕ್ ಅವರು ಒಂದು ರೀತಿಯ ಟಿಪ್ಪು ಸುಲ್ತಾನರನ್ನ ಅವಹೇಳನಕಾರಿಯಾಗಿ ಚಿತ್ರಿಸುವುದು ಮಾಡ್ತಾ ಇರುವಂತದ್ದು ಇದು ಅಕ್ಷಮ್ಯ. ಇನ್ನು ಈ ದಡ್ಡ ಮೂರ್ಖ ಪ್ರತಾಪ್ ಸಿಂಹ ಏನ್ ಹೇಳ್ತಾರೆ ಅಂತಂದ್ರೆ, ಯಾವ ಮುಲ್ಲಾ ಟಿಪ್ಪು ಸುಲ್ತಾನ್ ಕೋಟೆ ಕಟ್ಟಿದ್ರಲ್ಲ, KRS ಡ್ಯಾಮ್ ಪ್ಲಾನ್ ಮಾಡಿದ್ರ, ಯಾವ ಮುಲ್ಲಾ DPR ಮಾಡಿದ್ದ, ಯಾರು ಎಸ್ಟಿಮೇಟ್ ಮಾಡಿದ್ದ, ಯಾರು ಪ್ಲಾನ್ ಮಾಡಿದಂತ ಮೂರ್ಖ ಮಾತ್ರ ಇಂಥ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ. ಪ್ರತಾಪ್ ಸಿಂಹ ಅರ್ಥ ಮಾಡ್ಕೋ, ಹೊಯ್ಸಳರ ಕಾಲಘಟ್ಟದಲ್ಲಿ 1340ರಲ್ಲಿ ಅಂದ್ರೆ ಟಿಪ್ಪು ಸುಲ್ತಾನರ ಕಾಲಘಟ್ಟದಿಂದ ಸರಿಸುಮಾರು 500 ವರ್ಷದ ಹಿಂದೆನೆ, ಸರಿಸುಮಾರು 400 ವರ್ಷ ಹಿಂದೆ, 450 ವರ್ಷದ ಹಿಂದೆ ಹೊಯ್ಸಳ ಕಾಲಘಟ್ಟದಲ್ಲಿ ಮುಡುಕುತೊರೆಯಲ್ಲಿ ಅಣೆಕಟ್ಟು ಕಟ್ಟಿಸಿದ್ದಾರೆ. ಅದು ನೀ ಕೇಳ್ತೀಯಾ ಹೊಯ್ಸಳರಿಗೆ ಯಾರು DPR ಮಾಡಿದ್ರು ಅಂತ ಹೇಳಿ? ಯಾರು DPR ಮಾಡಿದ್ರು ಅಂತ ಕೇಳ್ತೀಯಾ? 905ನೇ ಶತಮಾನದಲ್ಲಿ ಗಂಗರು ಪಾಂಡವಪುರದಲ್ಲಿ ಕಟ್ಟಿದ ಅಣೆಕಟ್ಟಿನ ಅವಶೇಷಗಳಿದೆ, ಶಾಸನಗಳಿದೆ. ಅಂದ್ರೆ ಆಗ ಯಾರು DPR ಮಾಡಿದ್ರು? ಆಯಾ ಕಾಲಘಟ್ಟದಲ್ಲಿ ಇದ್ದ ಜ್ಞಾನಿಗಳು, ವಿಜ್ಞಾನಿಗಳು, ಅದಕ್ಕೆ ಬೇಕಾದಂತವರು ಆ ಕಾಲಘಟ್ಟದಲ್ಲಿ ಮಾಡಿದ್ದಾರೆ. ನೀವು ಮಾಡಿದಿರಲ್ಲ DPR. ನೀನು ನರೇಂದ್ರ ಮೋದಿ ಆಡಳಿತ ಮಾಡುವ ಗುಜರಾತ್ನಲ್ಲಿ DPR ಮಾಡಿದ್ರಲ್ಲಪ್ಪ ಸೇತುವೆಗಳು. ಈ ಅತ್ಯಾಧುನಿಕ ತಂತ್ರಜ್ಞಾನ ಮಾಡಿ ನಿಮ್ ಇಂಜಿನಿಯರ್ ಎಲ್ಲ DPR ಮಾಡಿ, ಮೋದಿ ಎಲ್ಲ ಅದನ್ನೆಲ್ಲ ಕಂಪ್ಯೂಟರ್ ಅಲ್ಲಿ ಲ್ಯಾಪ್ಟಾಪ್ ಎಲ್ಲ ನೋಡಿ ಬಿದ್ದೋಯ್ತಲ್ಲಪ್ಪ ಸೇತುವೆ. ಪ್ರತಾಪ್ ಸಿಂಹ ಹೇಳು, ಈಗ ಜನಗಳಿಗೆ ಹೇಳು, ಯಾರು DPR ಮಾಡಿದ್ರು, ಯಾರು ಇಂಜಿನಿಯರ್ ಮಾಡಿದ್ರು, ಯಾರು ಸೂಪರ್ವೈಸರ್ ಮಾಡಿದ್ರು ಹೇಳಪ್ಪ. ಈ ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಸೇತುವೆ, ಡ್ಯಾಮ್ ಬಿಟ್ಟು ಹೋಗ್ಲಿ, ಸೇತುವೆ ಬಿತ್ತೋಯ್ತಲ್ಲಪ್ಪ. ಬಿಹಾರದಲ್ಲಿ ನಿಮ್ದೇ ಆಡಳಿತ ಇದೆ, ನಿಮ್ದು ಮತ್ತು JDUದು, ಅಲ್ಲಿ ಸೇತುವೆಗಳು ಬಿದ್ದೋಗ್ತಾ ಇದೆ. ಆಧುನಿಕ ಕಾಲಘಟ್ಟದಲ್ಲಿ ಕಟ್ಟಿದ ಯಾರು DPR ಮಾಡಿದ್ರು? ಅಂದ್ರೆ ಇದೆಲ್ಲ ಮೂರ್ಖತನದ ಪರಮಾವಧಿ. ನೀನು DPR ಬಗ್ಗೆ ಮಾತಾಡ್ತೀಯಾ? ಹೋಗ್ ತಾಜ್ ಮಹಲ್ ನೋಡು, ಯಾರು DPR ಮಾಡಿದ್ರು, ಯಾವ ಕಾಲಘಟ್ಟದಲ್ಲಿ ಕಟ್ಟಿದ್ದು, ಇವತ್ತಿಗೂ ಹೇಗಿದೆ ಅಂತ ನೋಡು. ಕೆಂಪು ಕೋಟೆ ಯಾವ ಕಾಲಘಟ್ಟದಲ್ಲಿ DPR ಮಾಡಿದ್ರು, ಯಾವ ಕಾಲಘಟ್ಟದಲ್ಲಿ ಕಟ್ಟಿದ್ದು, ಹೇಗಿದೆ ನೋಡು ಹೋಗಿ. ಬಿಜಾಪುರದ ಗೋಲ್ ಗುಂಬಸ್ ಹೋಗಿ ನೋಡು, ಕುತುಬ್ ಮಿನಾರ್ ಹೋಗಿ ನೋಡು, ಯಾವ ಕಾಲಘಟ್ಟದಲ್ಲಿ ಕಟ್ಟಿದ್ದು, ಯಾರು DPR ಮಾಡಿದ್ದು, ಯಾರು ಇಂಜಿನಿಯರ್ಸ್. ಇವತ್ತಿಗೂ ಕೂಡ ವಿಶ್ವದ ಅತ್ಯದ್ಭುತ ಅನ್ನುವಂತಹ ಆ ಕಟ್ಟಡ ಆ ಕಾಲಘಟ್ಟದಲ್ಲಿ ಕಟ್ಟಿದ್ದು. ಅಂದ್ರೆ ಆ ಕಾಲಘಟ್ಟದ ಕಟ್ಟಡ ನಿರ್ಮಿಸುವವರು ಇರ್ಬೋದು, ಆ ಕಾಲಘಟ್ಟದ ಇಂಜಿನಿಯರ್ ಇರ್ಬೋದು, ಅವ್ರನ್ನೆಲ್ಲ ಅವಮಾನ ಮಾಡುವಂತ ಕೆಲಸವನ್ನ ಈ ಪ್ರತಾಪ್ ಸಿಂಹನ್ ಅಂತವ್ರು ಮಾಡಬಾರ್ದು. ಮೂರ್ಖರು ಮಾತ್ರ ಇದನ್ನ ಮಾಡಕ್ ಸಾಧ್ಯ. ನಿಮ್ಮ ಚೇಲಾಗಳು, ನಿಮ್ಮ ಭಕ್ತರು ಓಹೋಹೋ ಪ್ರತಾಪ್ ಸಿಂಹ ಅಂತ ಹೇಳ್ಬೋದು, ಸ್ವಲ್ಪ ಜ್ಞಾನ ಇದ್ದವರು ಮೂರ್ಖ ಅಂತ ಹೇಳ್ತಾರೆ ಇಂಥ ಮಾತುಗಳಿಗೆ. ಹಾಗಾಗಿ ಇಂಥ ಮೂರ್ಖತನದ ಮಾತನ್ನ ಹೇಳ್ಬಾರ್ದು. ಎಂತ ದೊರೆ ಅಂತ ಹೇಳಿದ್ರೆ, ಆ ಕಾಲಘಟ್ಟದಲ್ಲಿ ಇತಿಹಾಸ ಓದಿ ತಿಳ್ಕೊ, ಆ ಕಾಲಘಟ್ಟದಲ್ಲಿ ಒಟ್ಟು ಭೂಮಿಯ 35% ಭೂಮಿಯನ್ನ ನೀರಾವರಿಗೆ ಒಳಪಡಿಸಿದ ಒಬ್ಬ ರಾಜ ಇದ್ರೆ ಅದು ಟಿಪ್ಪು ಸುಲ್ತಾನ್. ಸರಿಸುಮಾರು 40,000 ಕೆರೆ ಕಟ್ಟಡಗಳನ್ನ, ಕ್ಯಾನಲ್ಗಳಿದೆಯಲ್ಲ, ಕ್ಯಾನಲ್ಗಳು,
ಅದು ಆ ಕಾಲಘಟ್ಟದಲ್ಲಿ ಆರಂಭ ಆಗಿರೋದು ಕ್ಯಾನಲ್ಗಳು, ಈಗಿದ್ದಲ್ಲ ಅದು. 40,000 ಕೆರೆಕಟ್ಟೆಗಳನ್ನು ನಿರ್ಮಿಸಿದ ಟಿಪ್ಪು ಸುಲ್ತಾನ್ ತನ್ನ ಪ್ರಾಂತದಲ್ಲಿ, ಮೈಸೂರು ಪ್ರಾಂತದಲ್ಲಿ. ಇವತ್ತು ನೀವೇನು ಆಧುನಿಕ ರಾಜಕಾರಣಿಗಳಿದ್ರಲ್ಲ, ಆಡಳಿತ ಮಾಡೋ ಹೂಳೆತ್ತಕ್ಕಾಗ್ತಾ ಇಲ್ಲ. ಹೇಳಪ್ಪ ಪ್ರತಾಪ್ ಸಿಂಹ, ನಿನ್ನ MP ಕ್ಷೇತ್ರದಲ್ಲಿ 10 ವರ್ಷ MP ಆಗಿದ್ದಲ್ಲ ನೀನು, ಎಷ್ಟು ಕೆರೆ ಕಟ್ಟಿದೆ ಅಂತ ಹೇಳು, ಅಥವಾ ಎಷ್ಟು ನಿನ್ನ ಪ್ರಯತ್ನದಿಂದ ಎಷ್ಟು ಕೆರೆ ಕಟ್ಟಿಸಿದೆ ಅಂತ ಹೇಳು. ನೀನು ಅಡಾಪ್ಟ್ ಮಾಡ್ಕೊಂಡಲ್ಲ ವಿಲೇಜ್ ಅಲ್ಲಿ, ಏನ್ ನೀರಾವರಿ ಕೆಲಸ ಮಾಡಿದ್ದೆ ಅಂತ ಹೇಳು. ಆ ಏನು ಹಿರಿಯರು ಮಾಡಿರುವಂತದ್ದನ್ನ, ಇತಿಹಾಸದಲ್ಲಿ ಮಾಡಿದ್ದನ್ನ ನಾವು ನೆನೆಯಬೇಕು. ಎಷ್ಟು ದೂರದೃಷ್ಟಿ ಇತ್ತು ಅಂತ ಹೇಳಿದ್ರೆ, ಬರಗಾಲ ಸಂದರ್ಭದಲ್ಲಿ ಪರ್ಷಿಯನ್ಗೆ, ಚೈನಾಕ್ಕೆ ಹೋಗಿ ಒಂದು ಪರ್ಯಾಯ ಬೆಳೆಬೇಕು, ನಮ್ಮ ರೈತರು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿ ರೇಷ್ಮೆಯನ್ನ ಪರ್ಚೇಸಿದ್ರು. ಇವತ್ತು ಮೈಸೂರು ಸಿಲ್ಕ್ ಅನ್ನುವಂಥದ್ದು ಇಷ್ಟು ಫೇಮಸ್ ಆಗ್ಲಿಕ್ಕೆ ಕಾರಣ ಟಿಪ್ಪು ಸುಲ್ತಾನ್ ಆ ಕಾಲಘಟ್ಟದಲ್ಲಿ ಪರ್ಷಿಯನ್ನಿಂದ, ಚೀನಾದಿಂದ ರೇಷ್ಮೆಯನ್ನು ತಂದು ಇಲ್ಲಿ ಪರಿಚಯ ಮಾಡಿದ್ದು. ಅಂದ್ರೆ ಬರಗಾಲದಲ್ಲಿ, ಅಂದ್ರೆ ಕಡಿಮೆ ಮಳೆಯಲ್ಲೂ ಕೂಡ ಬೆಳೆಯುವ ಒಂದು ಬೆಳೆ ಅಂತ ಹೇಳ್ಕೊಂಡು. ಈ ರೀತಿ ಉಳುವವನಿಗೆ ಭೂಮಿ ಯಾರಪ್ಪ ಕೊಟ್ಟರು? ಪ್ರತಾಪ್ ಸಿಂಹ. ಏನೋ ಮೈಸೂರು, ನೀನು ದೊಡ್ಡ BJP ನಾಯಕ ಆಗಿದೆಯಲ್ಲಪ್ಪ. ಮೈಸೂರು ಮತ್ತು ಕೊಡಗಿನಲ್ಲಿ ಫಾರಂ ನಂಬರ್ 50, ಫಾರಂ ನಂಬರ್ 53, ಫಾರಂ ನಂಬರ್ 57 ಎಷ್ಟು ಅರ್ಜಿಗಳು ಇವತ್ತಿಗೂ ಬಾಕಿ ಇದೆ. ಸಾವಿರಾರು ಅರ್ಜಿಗಳು 16 ವರ್ಷದಿಂದ ನಮ್ಮ ರೈತರು ಅರ್ಜಿ ಕೊಟ್ಟಿದ್ದಾರೆ. ಅಂದ್ರೆ ನಾವು ಉಳುಮೆ ಮಾಡ್ತಾ ಇದ್ವಿ ಸರ್ಕಾರಿ ಜಮೀನಿನಲ್ಲಿ, ನಮಗೆ ಸಕ್ರಮ ಮಾಡ್ಕೊಡಿ ಅಂತೇಳಿ. ಕೊಡಗು ಮತ್ತು ಮೈಸೂರಲ್ಲಿ ಮಾತ್ರ ನಾನು ಹೇಳ್ತೀನಿ, ಲಕ್ಷಾಂತರ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ. ಕೊಡಗು ಮತ್ತು ಮೈಸೂರು ಜಿಲ್ಲೆ ಇವತ್ತಿಗೂ ಪೆಂಡಿಂಗ್ ಇದೆ, ಫಾರಂ ನಂಬರ್ 50, 53, 57. ಯಾವತ್ತಾದ್ರೂ ಮಾತಾಡಿದ್ಯಾ ನೀನು? ಯಾವತ್ತಾದ್ರೂ ಒಂದು ದಿವಸ ಈ ರೈತರ ಬಗ್ಗೆ ಮಾತಾಡಿದ್ಯಾ? ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತೀನಿ ನೀವು. ಉಳುವವನಿಗೆ ಭೂಮಿಯನ್ನ ಕೊಟ್ಟ ಒಬ್ಬ ಮಹಾರಾಜ ಇದ್ರೆ ಆ ಕಾಲಘಟ್ಟದಲ್ಲಿ ಟಿಪ್ಪು ಸುಲ್ತಾನ್. ಎಲ್ಲ ಬಡವರಿಗೆ. ಅದೇ ರೀತಿ ಬರೀ ಭತ್ತ ಬೆಳೆದ್ರೆ, ಅಕ್ಕಿ ರಾಗಿ ಬೆಳೆದ್ರೆ ಆಗೋದಿಲ್ಲ, ನಮ್ಮ ರೈತರು ಸಬಲೀಕರಣ ಆಗ್ಬೇಕು ಅಂತ ಹೇಳಿ ವಾಣಿಜ್ಯ ಬೆಳೆಗಳನ್ನ ಪರಿಚಯಿಸಿದ ಟಿಪ್ಪು ಸುಲ್ತಾನ್. ಇಂತಹ ದೂರದೃಷ್ಟಿ ಇರುವ ರಾಜರ ಬಗ್ಗೆ ಈ ರೀತಿ ಅವಮಾನ ಮಾಡೋದನ್ನ, ಅವಹೇಳನ ಮಾಡೋದನ್ನ ಈ ಪ್ರತಾಪ್ ಸಿಂಹ ನಿಲ್ಲಿಸಬೇಕು. DPR ಕೇಳೋದನ್ನ ನಿಲ್ಲಿಸಬೇಕು. ನೀವು ಮಾಡಿದ DPR, ನೀವು ಮಾಡಿದ ಇಂಜಿನಿಯರ್, ಇವತ್ತಿಗೂ ಮೈಸೂರು ಬೆಂಗಳೂರು ಹೈವೇ ಮಾಡಿದ್ಯಲ್ಲಪ್ಪ ನೀನು. ಬಹಳ ಸೂಪರ್ವೈಸರ್ ಮಾಡಿ ಹೆಲಿಕಾಪ್ಟರ್ ನೋಡ್ದಲ್ಲ, ಮಳೆ ಬಂದ್ರೆ ಏನಾಗ್ತಾ ಇದೆ ಸ್ಥಿತಿ? ಅಲ್ಲಲ್ಲಿ ಬ್ಲಾಕ್ ಆಗ್ತಾ ಇದೆ, ಆಕ್ಸಿಡೆಂಟ್ಗಳಾಗ್ತಾ ಇದೆ, ಬ್ಲಾಕ್ ಆಗ್ತಾ ಇದೆ, ಅವೈಜ್ಞಾನಿಕ ಅಂತೇಳಿ ಚರ್ಚೆ ಬರ್ತಾ ಇದೆ. ಇದಕ್ಕೆ ಉತ್ತರ ಹೇಳು. ನೀನು ಆಧುನಿಕ ಕಾಲಘಟ್ಟದಲ್ಲಿ DPR ಮಾಡಿ ಹೆಲಿಕಾಪ್ಟರ್ ನೋಡಿ ನಾನೇ ಮಾಡಿಸಿದ್ದು ಅಂತೆಲ್ಲ ಮಾತಾಡ್ತಿದ್ಯಲ್ಲ. ಅಂದ್ರೆ ಇದು ಕೇವಲ ಟಿಪ್ಪು ಸುಲ್ತಾನ್ ಒಬ್ಬ ಮುಸ್ಲಿಂ ರಾಜ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಈ ರೀತಿ ಅವಹೇಳನಕಾರಿಯಾಗಿ, ಅವಮಾನವಾಗಿ ಮುಲ್ಲಾಗಳು, ಯಾವ ಮುಲ್ಲಾ DPR ಮಾಡಿದ್ದ? ಹೆಮ್ಮೆ ಪಡೋ. ಇವತ್ತಿಗೂ ಕೂಡ ದೇಶ ವಿದೇಶದಿಂದ ತಾಜ್ ಮಹಲ್ ನೋಡಕ್ಕೆ ಬರ್ತಾರೆ ಅಂತಂದ್ರೆ ಆ ತಂತ್ರಜ್ಞಾನ, ಆ DPR, ಆ ಒಂದು ವಾಸ್ತುಶಿಲ್ಪ. ನಿಮ್ ಮೋದಿ ಮಾಡಿದ್ರಲ್ಲ, ಎಲ್ಲ ಸೇತುವೆಗಳು ಬಿದ್ದೋಯ್ತಲ್ಲ, ಮಾತಾಡೋದ್ರ ಬಗ್ಗೆ. ಆ ಕಾರಣಕ್ಕೆ ಏನು ಮಹದೇವಪ್ಪನವರು ಯಾವತ್ತೂ KRS ಕಟ್ಟಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿಲ್ಲ. ಅಲ್ಲಿ ಒಂದು ಅಸ್ತಿಭಾರ ಹಾಕಿದ್ರು, ಅದ್ರ ಶಾಸನ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಂತಹ ಹೇಳಿಕೆಗಳನ್ನು ಸೋಷಿಯಲ್ ಡೆಮೊಕ್ರಾಟಿಕ್ ಇಂಡಿಯಾ ಖಂಡಿಸ್ತದೆ. ಇನ್ನು ಮುಂದೆನೂ ಕೂಡ ಈ ರೀತಿ ಟಿಪ್ಪು ಸುಲ್ತಾನ್ರಿಗೆ ಅವಹೇಳನ ಮಾಡುವಂತಹ ಕೆಲಸ ಮಾಡಿದ್ರೆ ನಾವು ಈ ಪ್ರತಾಪ್ ಸಿಂಹನ ಕಂಡ ಕಡೆ ಮುತ್ತಿಗೆ ಹಾಕ್ಬೇಕಾದ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಅನ್ನುವಂಥ ವಿಚಾರವನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಆ ರೀತಿ ಧೈರ್ಯ ಇದ್ರೆ, ತುಂಬಾ ಜನ ಕರೆದ್ರಲ್ಲಪ್ಪ ಡಿಬೇಟ್ಗೆ. ಮಾನ್ಯ ಗುರುರಾಜ್ ಅವ್ರು ಕರೆದ್ರು, ಮಾನ್ಯ ತಲಕಾಡು ಚಿಕ್ಕರಂಗೇಗೌಡರು ಕರೆದ್ರು, ಡಿಬೇಟಿಗೆ ಬನ್ನಿ ಅಂತ ಟಿಪ್ಪು ಸುಲ್ತಾನ್ ಬಗ್ಗೆ. ನೀವು ಹೋಗ್ಲಿಲ್ಲ. ಹಾಗಾಗಿ ಇಂಥ ಅವಹೇಳನ ಕೆಲಸವನ್ನ ಮಾಡೋದನ್ನ ಬಿಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ.